ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಭರ್ಜರಿ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಬರ ಪರಿಹಾರ ಪಡೆಯುವಲ್ಲಿ ಸರ್ಕಾರ ಪದ್ಧತಿಯನ್ನ ಅನುಸರಿಸಿಲ್ಲ, ಅದರಲ್ಲಿ ರಾಜಕಾರಣ ಮಾಡ್ತಾ ಕಾಲಹರಣ ಮಾಡಿದ್ರು. ಕೇಂದ್ರ ಸರ್ಕಾರ ಯಾವತ್ತೂ ಪರಿಹಾರ ಕೊಡಲ್ಲ ಅಂತ ಹೇಳಿಲ್ಲ. ಇವರು ಪರಿಹಾರ ಕೊಡೋಕೆ ಕೇಳಬೇಕಾದ ಫಾರ್ಮ್ಯಾಟ್ ನಲ್ಲಿ ಕೇಳಿಲ್ಲ ಅಂತ ಹೇಳಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪಕ್ಕೆ ಮಾಜಿ ಸಿಎಂ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹದಿನಾಲ್ಕು ಕ್ಷೇತ್ರಗಳಲ್ಲಿ 14 ಗೆಲ್ಲುವಂಥ ವಿಶ್ವಾಸ ನಮ್ಮ ನಾಯಕರೆಲ್ಲರೂ ಕೂಡ ನಿನ್ನೆ ವ್ಯಕ್ತಪಡಿಸಿದ್ದಾರೆ. ಸಂಪರ್ಕ ಮಾಡಿದಾಗ ಭಾಳ ಒಳ್ಳೆ ರೀತಿ ಮತದಾನ ಆಗಿದೆ. ಒಂದೆರಡು ಕ್ಷೇತ್ರದಲ್ಲಿ ಫೈಟ್ ಇತ್ತು, ಅದರಲ್ಲೂ ಕೂಡ ಕೊನೆ ಗಳಿಗೆಯಲ್ಲಿ ನಾವು ವಿಜಯವನ್ನು ಸಾಧಿಸ್ತೇವೆ ಅನ್ನುವಂಥ ವಿಶ್ವಾಸ ನಮ್ಮವರೆಲ್ಲ ವ್ಯಕ್ತಪಡಿದ್ದಾರೆ. ಅದರ ಒಂದು ಒಳ್ಳೆಯ ಪರಿಣಾಮ ಉತ್ತರ ಕರ್ನಾಟಕದ 14 ಸೀಟ್ಗಳಲ್ಲಿ ಖಂಡಿತ ಆಗ್ತದೆ. ಅಲ್ಲಿ ನಾ ಯಾರು ನೋಡ್ಲಾರದು ನೀನು ನೋಡ್ತೀಯ. ಈಗಾಗಲೇ ಟ್ವೀಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದೀನಿ. ನೋಡಿ, ಬರ ಪರಿಹಾರ ತಗೊಳ್ಳೋದಕ್ಕೆ ಏನು ಪದ್ಧತಿ ಇದೆ ಅದನ್ನು ಸರಿಯಾಗಿ ಫಾಲೋ ಮಾಡಿದೆ. ಕೇವಲ ರಾಜಕಾರಣ ಮಾಡ್ಕೊಂಡು ಕಾಲಹರಣ ಮಾಡಿದೆ. ಇವರು ಸರಿಯಾಗಿ ಮಾಡಿದರೆ ಇಷ್ಟೊತ್ತಿಗಾಗಲೇ ಬಂದುಬಿಡ್ತು. ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಬರ ಪರಿಹಾರ ಕೊಡಲ್ಲ ಅಂತ ಹೇಳಿರಲಿಲ್ಲ. ಆದರೆ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಮತ್ತು ಯಾವ ಸಭೆಗಳಾಗಬೇಕು, ಅವುಗಳನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ಈಗ ಇಡೀ ರಾಜ್ಯವೇ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ ಮೇಲೆ ಅಷ್ಟೇ ಜವಾಬ್ದಾರಿಯಿಂದ ಇವರು ಮಾಡಬೇಕು. ಆದಾಗ್ಯೂ ಕೂಡ ಚುನಾವಣೆ ಆಯೋಗ ನೀತಿ ಸಂಹಿತೆ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ಅದರ ಪರ್ಮಿಷನ್ ತಗೊಳ್ಳುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿ ಈಗ 3,540 ಕೋಟಿ ಬಿಡುಗಡೆ ಮಾಡಿದೆ. ಇಷ್ಟು ದೊಡ್ಡ ಮೊತ್ತ ಒಂದೇ ಸತಿಗೆ ಬಿಡುಗಡೆ ಮಾಡಿದ್ದಕ್ಕಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು. ಅಲ್ಲ, ರಾಜಕಾರಣದಲ್ಲಿ ಇತ್ತೀಚೆಗೆ ಭಾವನಾತ್ಮಕವಾಗಿ ಮತಗಳನ್ನು ಸೆಳೆಯಲಿಕ್ಕೆ ನೋಡ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ತತ್ ಮೇಲೆ ನನ್ನ ಇದಕ್ಕಾದ್ರೂ ಬನ್ನಿ, ಈ ರೀತಿ ಭಾವನಾತ್ಮಕವಾಗಿ ಮತದಾರರನ್ನು ಸೆಳೀತಾ ಇದ್ದಾರೆ. ಯಾಕೆ ಸರ್ ಭಯ ಹುಟ್ಟಿದೆ? ಇಲ್ಲ, ಅವ್ರಿಗೆ ಹತಾಶರಾಗಿದ್ದಾರೆ. ಏನೆಲ್ಲ ಸುಳ್ಳು ಪ್ರಪಗಂಡ ಮಾಡಿದರೂ ಕೂಡ ಜನಸಾಮಾನ್ಯರು ಅದಕ್ಕೆ ಒಲವನ್ನು ತೋರಿಸದೇ ಇರೋದನ್ನು ಅವ್ರು ಕಂಡು ಬಂದಿದೆ. ಹತಾಶರಾಗಿದ್ದಾರೆ. ಹೀಗಾಗಿ ಆ ಥರ ಕೊನೆಯ ಅಸ್ತ್ರವಾಗಿ ಭಾವನೆ ಅದನ್ನು ಉಪಯೋಗ ಮಾಡೋಣ ಅಂತ ಪ್ರಯತ್ನಗಳನ್ನು ಮಾಡ್ತಾರೆ. ಸರ್, ಪ್ರಧಾನಿಯವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಅಂತ. ಮತ್ತೆ ರಾಹುಲ್ ಗಾಂಧಿ ಅವರು ನಿನ್ನೆ ಮತ್ತೆ ಬಿಜೆಪಿ ಅವ್ರಿಗೆ ಎಸ್ಪೆಷಲಿ SC/ST ಜನಾಂಗಕ್ಕೆ ಭಯ ಹುಟ್ಟಿಸಿ ಮತ ತೆಗೆದುಕೊಳ್ಳುವಂಥ ಪ್ರಯತ್ನ ಇದೆ. ಇಷ್ಟು ದಿವಸ ಅಲ್ಪಸಂಖ್ಯಾತರಿಗೆ ಭಯ ಹುಟ್ಟಿಸಿ ಮತ ತೆಗೆದುಕೊಳ್ಳುವಂಥ ಒಂದು ಕೆಲಸ ಮಾಡಿದ್ರು. ಶಿವಕುಮಾರ್ ಅವರು ಹೇಳಿದರು, ಇದು ಗೆದ್ದರೆ ಪಾಕಿಸ್ತಾನ ಕಳಿಸ್ತಾರೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು, ಇವರು 10 ವರ್ಷ ಪ್ರಧಾನಮಂತ್ರಿ ಒಬ್ಬರಾದ್ರು ಕಳಿಸಿದ್ರು. ಅಲ್ಲಿಂದನೇ ಜನ ಬರ್ತಾರೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದೇ ಇಲ್ಲಿ ಜನ ಬರ್ತಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.